ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಮಾಗಡಿ ಲಿಮಿಟ್ಸ್ ಅಲ್ಲಿ ಏನು ಪೋಕ್ಸೋ ಪ್ರಕರಣ ದಾಖಲಾಗಿದೆ, ಅದರಲ್ಲಿ ಏನು ಬೆಳಗಿನ ಜಾವ 2:30 4:00 ಸಮಯದಲ್ಲಿ ಆಗಿರುವಂತಹ ಘಟನೆಯಲ್ಲಿ ಒಂದು ಅಪ್ರಾಪ್ತ ಹುಡುಗಿಗೆ ಏನು ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ. ಆ ಪ್ರಕರಣದಲ್ಲಿ ನಾವು ಇಬ್ಬರನ್ನ ಬಂಧಿಸಿದ್ದೀವಿ. ಫರ್ದರ್ ಮುಂದಿನ ತನಿಖೆಯನ್ನು ನಾವು ಕೈಗೊಂಡಿದ್ದೀವಿ. ಏನು ಅಲ್ಲಿ ಅವ್ರದ್ದೊಂದು ಪ್ರೈವೇಟ್ ತೋಟ ಇದೆ, ಆ ತೋಟಕ್ಕೆ ಬಂದಿದ್ದಂತ ಸಂದರ್ಭದಲ್ಲಿ ನಂತರದಲ್ಲಿ ಆ ತೋಟದಿಂದ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಏನು ಒಂದು ಅಪ್ರಾಪ್ತ ಬಾಲಕಿ ನಡ್ಕೊಂಡು ಹೋಗ್ತಿರ್ತಾಳೆ, ಅವ್ರ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಇರುವ ಪ್ರಾಥಮಿಕ ಮಾಹಿತಿ. ಅದ್ರ ಬೇಸಿಸ್ ಮೇಲೆ ನಾವು ಫೈಂಡ್ ಔಟ್ ಮಾಡಿದಂತ ಸಂದರ್ಭದಲ್ಲಿ ಅದು ಮೇಲ್ನೋಟಕ್ಕೆ ಸತ್ಯಾಂಶ ಕಂಡು ಬಂದಿದ್ದು ನಾವು ಅವರನ್ನ ದಸ್ತಗಿರಿ ಮಾಡಿದ್ವಿ. ಏನು ಕಂಪ್ಲೇನೆಂಟ್ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಇಬ್ಬರಿದ್ದಾರೆ ಅಂತ, ಬಟ್ ಸದ್ಯಕ್ಕೆ ನಮಗೆ ಒಬ್ರು ಮೇಲೆ ಗ್ಯಾರಂಟಿ ಒಬ್ರಿದ್ದಾರೆ ಅಂತ ಇದ್ದಿದ್ದು ಪ್ರೂವ್ ಆಗಿದೆ. ಅವರನ್ನ ಅರೆಸ್ಟ್ ಮಾಡಿ ನಾವು ಅಪ್ರಾಪ್ತ ಬಾಲಕಿ ಆಗಿರೋದ್ರಿಂದ ನಾವು ಅವ್ರನ್ನೆಲ್ಲ ಆತರ ಕ್ವಶನ್ ಮಾಡಕ್ ಬರೋದಿಲ್ಲ. ಬಟ್ ಏನು ಮೇಲ್ನೋಟಕ್ಕೆ ಸತ್ಯಾಂಶ ನಮಗೆ ಕಂಡು ಬಂದಿರೋದ್ರಿಂದ ನಾವು ಅದನ್ನ ಪ್ರೊಸೀಜರ್ ಮಾಡಿದೀವಿ. ಏನಿಲ್ಲ, ಅನುಚಿತ ವರ್ತನೆ ಅಷ್ಟೇ. ಏನು ಒಬ್ರು ಯೂಟ್ಯೂಬರ್ ಅಂತ ಇದ್ದಾನೆ, ಹಲವಾರು ಯೂಟ್ಯೂಬರ್ಗಳಲ್ಲಿ ಹಲವಾರು ವಿಡಿಯೋ ಮಾಡಿ ಪ್ರಸಾರ ಮಾಡ್ತಿರ್ತಾರೆ. ಅವನೊಬ್ಬ ಮತ್ತೆ ಅವನ ಸ್ನೇಹಿತ ಒಬ್ಬ, ಅವನು ಕೂಡ ಇದೇ ರೀತಿ ಯೂಟ್ಯೂಬರ್ ಆಗಿದ್ದಾನೆ, ಮತ್ತೆ ಅವನದೇ ತೋಟದಲ್ಲಿ ಇದನ್ನ ಮಾಡಿದ್ದಾನೆ. ಅದು ನಂತರದಲ್ಲಿ ಏನು ಸಂಜೆ ಏನು ಬೇರೆಯವ್ರು ಬಂದಿರ್ತಾರೆ, ಅವರು ಏನು ತಪ್ಪೇ ಇಲ್ಲ, ಇವರು ವಿನಾಕಾರಣ ನಮ್ಮ ಮೇಲೆ ಸುಮ್ನೆ ಈ ತರ ಸುಳ್ಳು ಆರೋಪ ಮಾಡ್ತಿದ್ದಾರೆ ಎಕ್ಸ್ಟಾರ್ಷನ್ಗೆ ಅಂತ ಅವರು ಆಪಾದನೆ ಮಾಡ್ತಾರೆ. ಆ ಕಾರಣಕ್ಕೆ ಅಲ್ಲಿ ಮಾತಿನ ಚಕಮಕಿ ನಡೆದಿದೆ. ನೋಡ್ಬೇಕು, ಫರ್ದರ್ ತನಿಖೆಯಲ್ಲಿ ಏನಾಗುತ್ತೆ, ಏನ್ ಕಂಡು ಬರುತ್ತೆ ನೋಡ್ಕೊಂಡು ಮಾಡ್ತೀವಿ. ಹೊರಬ